ನೀವು ನೋಡ್ತಾ ಇದ್ದೀರಾ ಬಾಸ್ ಟಿವಿ ಕನ್ನಡ. ನಾನ್ ಸೀಮಾ ಮಮತಾ. ಪಶ್ಚಿಮ ಬಂಗಾಳದಲ್ಲಿ ಸದ್ಯ ಚುನಾವಣೆಯದೇ ಸದ್ದು. ಈ ಚುನಾವಣೆಯಲ್ಲಿ 15 ವರ್ಷಗಳಿಂದ ಅಧಿಕಾರದಲ್ಲಿ ಇರುವ ಮಮತಾ ಬ್ಯಾನರ್ಜಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅಂತ ಪ್ರಯತ್ನ ಪಡ್ತಿದ್ರೆ, ಇತ್ತ ನರೇಂದ್ರ ಮೋದಿ ತಮ್ಮದೇ ನೇತೃತ್ವದ ಬಿಜೆಪಿಯನ್ನ ಏನಾದ್ರೂ ಮಾಡಿ ಪಶ್ಚಿಮ ಬಂಗಾಳದಲ್ಲಿ ಕಮಲವನ್ನ ಅರಳಿಸಬೇಕು ಅಂತ ಪಣ ತೊಟ್ಟು ನಿಂತಿದೆ. ಪಶ್ಚಿಮ ಬಂಗಾಳದಲ್ಲಿ ಸರಿಸುಮಾರು 3 ದಶಕಗಳ ಕಾಲ ಕಮ್ಯುನಿಸ್ಟ್ ಆಡಳಿತ ಇತ್ತು. ಆ ಕಮ್ಯುನಿಸ್ಟ್ ಆಡಳಿತವನ್ನ ಕೊನೆಗಾಣಿಸಿ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ಅನೇಕ ಹೋರಾಟಗಳ ಮುಖಾಂತರ ಅಧಿಕಾರಕ್ಕೆ ಬಂದಿದೆ. ಇದೀಗ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಪಕ್ಷವನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ಬಿಜೆಪಿ ಪಣ ತೊಟ್ಟು ನಿಂತಿದೆ. ಹಾಗಾದ್ರೆ ಈ ಬಾರಿ ಬಂಗಾಳದಲ್ಲಿ ಗೆಲುವಿನ ಪತಾಕೆ ಹಾರಿಸೋದು ಯಾರು? ಯಾರ ಹವಾ ಎಲ್ಲಿ ಜೋರಾಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ಜ್ಯೋತಿ ಬಸು ಮತ್ತು ಮುದ್ದುದೇವ್ ಭಟ್ಟಾಚಾರ್ ಇವರು 1977ರಿಂದ 2011ರ ತನಕ ಕಮ್ಯುನಿಸ್ಟ್ ಪಾರ್ಟಿ ಆಡಳಿತದಲ್ಲಿತ್ತು. ಸಿಪಿಐಎಂ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ಹಿಡಿತವನ್ನ ಸಾಧಿಸಿಕೊಂಡು ಬಂದಿದ್ದಾರೆ. ಅವರ ಈ 15 ವರ್ಷಗಳ ಆಡಳಿತವನ್ನ ಕೊನೆಗಾಣಿಸಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂದ್ರೆ ಬಿಜೆಪಿ ಶತ ಪ್ರಯತ್ನ ಮಾಡ್ತಾರೆ. ಈ ಪಶ್ಚಿಮ ಬಂಗಾಳ ಹೇಗೆ ಅಂದ್ರೆ ಈ ಮರುಭೂಮಿಯಲ್ಲಿ ಮಳೆ ಬಂದ್ರೆ ಹೇಗಿರುತ್ತೋ ಹಾಗೆ ಅಸ್ತಿತ್ವವೇ ಇರಲಿಲ್ಲ ಬಿಜೆಪಿಗೆ ಪಶ್ಚಿಮ ಬಂಗಾಳದಲ್ಲಿ. ಇದೀಗ ಅಲ್ಲಿ ಗೆಲ್ಲುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಆದ್ರೆ ಅಲ್ಲಿ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಏನು? ಪ್ರಮುಖವಾಗಿ ಮೋದಿಯ ವರ್ಚಸ್ಸಿದೆ, ವಿಕಸಿತ ಮಂತ್ರ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಈ ಅಭಿವೃದ್ಧಿ ಆಡಳಿತದಲ್ಲಿ ಸರ್ಕಾರಕ್ಕೆ 15 ವರ್ಷಗಳಾದ ನಂತರ ಒಂದು ಆಡಳಿತ ವಿರೋಧಿ ಅಲೆ ಬರೋದಕ್ಕೆ ಶುರುವಾಗುತ್ತೆ. ಅಂಥದ್ದೊಂದು ಅಲೆ ಇದೆ ಅಂತ ಹೇಳ್ತಿದ್ದಾರೆ. ಆಡಳಿತ ವಿರೋಧಿ ಅಲೆ ಇದೆ ಟಿಎಂಸಿಗೆ ಅನ್ನೋ ಕಾರಣಕ್ಕೆ ಹೀಗಾಗಿ ಅದು ಕೂಡ ಪ್ಲಸ್ ಆಗಬಹುದು ಅಂತ ಅನ್ಸುತ್ತೆ. 2014ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಕೇವಲ ಹೆಸರಿಗಷ್ಟೇ ಇದ್ದಿದ್ದು. ಅಂದ್ರೆ ಬಿಜೆಪಿ ಒಂದು ಪಕ್ಷ ಇದೆ ಅನ್ನೋ ಕಾರಣಕ್ಕಷ್ಟೇ ಬಿಜೆಪಿ ಇದ್ದಿದ್ದು. 2019ರ ಲೋಕಸಭಾ ಚುನಾವಣೆಯಲ್ಲಿ 42 ಲೋಕಸಭಾ ಕ್ಷೇತ್ರಗಳ ಪೈಕಿ 18ಕ್ಕೆ ಗೆದ್ದು ಬಿಡ್ತಾರೆ. 40% ಮತಗಳನ್ನ ಪಡೆದುಕೊಳ್ತಾರೆ ಬಿಜೆಪಿಯವರು. ಅಲ್ಲಿಂದ ಶುರುವಾಗುತ್ತೆ ಬಿಜೆಪಿಯ ಈ ಪೈಪೋಟಿ. 2021ರಲ್ಲೂ ಕೂಡ ಈ ಹಿಂದಿನ ಚುನಾವಣೆಯಲ್ಲಿ 3 ಸ್ಥಾನವನ್ನ ಗೆದ್ದಿದ್ದು ಬಿಜೆಪಿ. ಈ 3 ಸ್ಥಾನಗಳಿಂದ ಸರಿಸುಮಾರು 77 ಸ್ಥಾನಗಳಿಗೆ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಜಿಗಿಯುತ್ತೆ. ಸ್ವತಃ ಬಿಜೆಪಿ ಅಭ್ಯರ್ಥಿಯ ವಿರುದ್ಧ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರುವ ಮಮತಾ ಬ್ಯಾನರ್ಜಿ ಅವರು ಸುವೇಂದು ಅಧಿಕಾರಿಯ ವಿರುದ್ಧ ಸೋತ್ ಬಿಡ್ತಾರೆ. ಆ ಪರಿಪ್ರಮಾಣದಲ್ಲಿ ಪೈಪೋಟಿಯನ್ನ ಕೊಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. RSS ನ ಬಳಸಿಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಗೆಲ್ಲಬೇಕು ಅನ್ನುವ ಕೆಲಸಕ್ಕೆ ಮುಂದೆ ಹೋಗ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆಯಾ? ಮಮತಾ ಬ್ಯಾನರ್ಜಿ ಅವರು ಇಂಡಿಯಾ ಮೈತ್ರಿಕೂಟದಲ್ಲಿದ್ದು ನರೇಂದ್ರ ಮೋದಿಯವರ ಸರ್ಕಾರ ಬರಬಾರದು ಅಂತ ಹೇಳಿ ದೇಶದಾದ್ಯಂತ ಹೋರಾಟವನ್ನ ಮಾಡಿದ್ರು. ಇಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಪ್ಲಸ್ ಪಾಯಿಂಟ್ ಅಂದ್ರೆ ಓನ್ಲಿ ಮಹಿಳಾ ಮತದಾರರ ಭದ್ರಕೋಟೆ. ಬಂಗಾಳಕ್ಕಾಗಿ ಕೇವಲ ಟಿಎಂಸಿ ಮಾತ್ರ ಹೋರಾಡುತ್ತೆ. ಟಿಎಂಸಿ ಪಕ್ಷದ ಹೊರತುಪಡಿಸಿ ಉಳಿದೆಲ್ಲ ಪಕ್ಷಗಳು ಕೂಡ ಹೊರಗಿನವೇ ಅನ್ನುವಂತಹ ಮಮತಾ ಬ್ಯಾನರ್ಜಿಯವರ ಯೋಚನೆ. ಒಂದಷ್ಟು ಬೆಳವಣಿಗೆಗಳು ಪಶ್ಚಿಮ ಬಂಗಾಳದಲ್ಲಿ ಆಗಿವೆ. ಈಗ ಒಂದ್ ಕಡೆ ಪಶ್ಚಿಮ ಬಂಗಾಳವನ್ನ ತಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಿರುವಂತಹ ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿ, ಇನ್ನೊಂದು ಕಡೆ ಬಂಗಾಳವನ್ನ ಶತಾಯಗತಾಯ ವಶಪಡಿಸಿಕೊಳ್ಳಲೇಬೇಕು ಅಂತ ಪ್ರತಿಷ್ಠೆಗಾಗಿ ತೆಗೆದುಕೊಂಡಿರುವ ಬಿಜೆಪಿ. ಇವರಿಬ್ಬರ ನಡುವೆ ಜಿದ್ದಾಜಿದ್ದಿ ಕಾದಾಟ ಊಹೆಗೂ ಮೀರ್ತಾ ಇದೆ. ಇತ್ತೀಚೆಗೆ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರದೇ ಹವಾ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಹೇಳಿ ನಮ್ಮ ನರೇಂದ್ರ ಮೋದಿ ಅವರು ಎಂಟ್ರಿ ಕೊಟ್ಟು ದೊಡ್ಡ ಟ್ವಿಸ್ಟ್ ಒಂದನ್ನ ಕೊಟ್ಟಿದ್ದಾರೆ. ಚುನಾವಣೆಗೆ ಕೆಲವು ದಿನಗಳು ಬಾಕಿ ಇರುವ ಸಂದರ್ಭದಲ್ಲಿ ಬಂಗಾಳದಲ್ಲಿ ಮತದಾರರ ಪಟ್ಟಿಯಿಂದ ಬರೋಬ್ಬರಿ 91 ಲಕ್ಷ ಹೆಸರುಗಳನ್ನ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಲಾಗಿದೆ ಎಂಬ ಆಘಾತಕಾರಿ ಸುದ್ದಿ ಇಂದು ಮಮತಾ ಬ್ಯಾನರ್ಜಿ ಅವರಿಗೆ ಅಕ್ಷರಶಃ ಕಂಗಾಲಾಗಿದ್ದಾರೆ. ಆದ್ರೆ ನಕಲಿ ಮತಗಳ ಪಟ್ಟಿಯನ್ನ ಡಿಲೀಟ್ ಮಾಡಲಾಗಿದೆ. ಇದು ಬಿಜೆಪಿಗೆ ಸಿಕ್ಕಾಪಟ್ಟೆ ಪ್ಲಸ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ನುವಂತಾಗಿದೆ. ಬಿಜೆಪಿಯ ಪರವಾಗಿ ಅಮಿತ್ ಶಾ ಕೂಡ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಕಡೆ ನರೇಂದ್ರ ಮೋದಿ ಅವರು ಕೂಡ ಪ್ರಚಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಬಿಜೆಪಿ ಗೆಲ್ಲೋದ್ರಲ್ಲಿ 2 ಮಾತಿಲ್ಲ. ಯಾಕೆಂದ್ರೆ ಅಸ್ತಿತ್ವವೇ ಇಲ್ಲದಿರುವಂತಹ ಬಿಜೆಪಿ ಅಲ್ಲಿ ತನ್ನ ಅಸ್ತಿತ್ವವನ್ನ ಪಡೆದುಕೊಂಡಿದೆ ಅಂದ್ಮೇಲೆ ಗೆಲ್ಲೋದು ಯಾವ ಲೆಕ್ಕ ಅಂತ ವಿಶ್ಲೇಷಕರು ಹೇಳ್ತಿದ್ದಾರೆ. ಆದ್ರೆ ಮತದಾರರ ಅಂತಿಮ ತೀರ್ಮಾನ ಏನು ಅನ್ನೋದನ್ನ ಕಾದ್ ನೋಡ್ರಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.